ಬೆಳಗಾವಿಯಲ್ಲಿ ಹೃದಯಾಘಾತದಿಂದ ಯೋಧ ಸಾವನ್ನಪ್ಪಿದ್ದಾನೆ. ಎದೆ ನೋವಿನಿಂದ ಕುಸಿದು ಬಿದ್ದ ಇಬ್ರಾಹಿಂ 37 ವರ್ಷದ ದೇವ್ಲಾಪುರ ನಿವಾಸಿ ಸಾವನ್ನಪ್ಪಿರುವಂಥದ್ದು. ಬೆಳಗಾವಿಯಲ್ಲಿ ಮತ್ತೊಂದು ಹೃದಯಾಘಾತ ಸಾವನ್ನಪ್ಪಿದ್ದಾರೆ. ಯೋಧ ಸಾವನ್ನಪ್ಪಿದ್ದಾನೆ. ಎದೆ ನೋವಿನಿಂದ ಕುಸಿದು ಬಿದ್ದು ಇಬ್ರಾಹಿಂ ಸಾವನ್ನಪ್ಪಿರುವಂಥದ್ದು. 37 ವರ್ಷದ ದೇವ್ಲಾಪುರ ಗ್ರಾಮದ ನಿವಾಸಿ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ನಗರದ ಆನೆಗೊಳದ ಬಜಾರ್ನಲ್ಲಿ ಈ ಘಟನೆ ನಡೆದಿದೆ. ಎದೆ ನೋವಿನಿಂದ ಕುಸಿದು ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಜೆ ಪಡೆದು ಈ ಯೋಧ ಊರಿಗೆ ಬಂದಿದ್ದಂತೆ. ಯೋಧ ಇಬ್ರಾಹಿಂ ದೇವ್ಲಾಪುರ್ ಹೃದಯಾಘಾತದಿಂದ ಸಾಕಷ್ಟು ಜನರು ಕೂಡ ಬಲಿಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವ ಸಂಖ್ಯೆ ದಿನೇ ದಿನೇ ಕೂಡ ಹೆಚ್ಚಾಗ್ತಾನೆ ಇದೆ. ಇದೀಗ ಮತ್ತೊಬ್ಬ ಯೋಧ ರಜೆಗಂತ ಊರಿಗೆ ಬಂದಿದ್ದ. ಹೇಳಿ ಊರಿಗೆ ಬಂದಿದ್ದ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಬೆಳಗಾವಿ ನಗರದ ಆನೆಗೊಳದ ಬಜಾರ್ನಲ್ಲಿ ನಡೆದಿದೆ. ನೀವು ಕೂಡ ದೃಶ್ಯಾವಳಿಯನ್ನ ನೋಡ್ತಾ ಇರಬಹುದು. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಪಾಪ ಈ ವ್ಯಕ್ತಿ ನಿಂತಲ್ಲಿಗೆ ಕುಸಿದು ಬೀಳ್ತಾನೆ ಕೆಳಗಡೆ. 37 ವರ್ಷದ ಇಬ್ರಾಹಿಂ ದೇವ್ಲಾಪುರ್ ಮೃತ ಯೋಧನಾಗಿದ್ದಾನೆ. ಭಾರತೀಯ ಸೇನೆಯಲ್ಲಿ ಯೋಧ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ರಜೆಗಂತ ಊರಿಗೆ ಬಂದಿದ್ರು. ಇದೇ ವೇಳೆ ಆನೆಗೊಳದ ಬಜಾರ್ಗೆ ತೆರಳಿದ್ದಾಗ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ಎದೆನೋವು ಕಾಣಿಸಿಕೊಳ್ತಾ ಇದ್ದಂತೆ ಆ ಯೋಧ ನಿಂತಲ್ಲಿಗೆ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಅಲ್ಲಿದ್ದ ಸ್ಥಳೀಯರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಮಾರ್ಗ ಮಧ್ಯೆಗೆ ಆ ಯೋಧ ಸಾವನ್ನಪ್ಪಿದ್ದಾರೆ. ಎದೆ ನೋವಿನಿಂದ ಯೋಧ ಕುಸಿದು ಬೀಳ್ತಾ ಇರುವ ದೃಶ್ಯವನ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ನೀವು ಕೂಡ ನೋಡ್ತಾ ಇರಬಹುದು. ಆ ವ್ಯಕ್ತಿ ಬಜಾರ್ಗೆ ಅಂತ ಹೇಳಿ ಹೋಗಿದ್ದಾನೆ. ಆ ವ್ಯಕ್ತಿ ನಿಂತಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ದಿಢೀರನೆ ನಿಂತಲ್ಲಿಗೆ ಕುಸಿದು ಬಿದ್ದಿರುವಂಥದ್ದು. ಹೃದಯಾಘಾತಕ್ಕೆ ಸಾಕಷ್ಟು ಜನರು ಕೂಡ ಬಲಿಯಾಗ್ತಾ ಇದ್ದಾರೆ. ದಿನೇ ದಿನೇ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದೀಗ ರಜೆಗಂತ ಹೇಳಿ ಊರಿಗೆ ಬಂದಿದ್ದ ಮೃತ ಇಬ್ರಾಹಿಂ ದೇವ್ಲಾಪುರ್ ಪಾಪ ಜಸ್ಟ್ 37 ವರ್ಷ ಊರಿಗಂತ ಹೇಳಿ ಊರಿಗೆ ಫ್ಯಾಮಿಲಿಯನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಊರಿಗೆ ಬಂದಿದ್ದಾನೆ. ಊರಿಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಣಿಸಿಕೊಂಡಿದೆ. ರಾಜ್ಯದಲ್ಲಿ ಹೃದಯಾಘಾತದ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ.